ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ. ಬನ್ನಿ, ಇವತ್ತು ನಾನು ಬೆಳಗ್ಗೆನೇ ಬಿಸಿಬೇಳೆ ಬಾತ್ ಮಾಡಿದ್ದೆ. ಅದನ್ನು ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಮನೆ ಕೆಲಸ ಇತ್ತು, ಅದೆಲ್ಲನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಾನು ಮೀಶೋದಲ್ಲಿ ಕೆಲವೊಂದು ಡ್ರೆಸ್ಗಳನ್ನ ಆರ್ಡರ್ ಮಾಡಿದೆ. ಅವು ಬಂದು ಅದು ಯಾವ್ಯಾವ ಬಟ್ಟೆಗಳು ಆರ್ಡರ್ ಮಾಡಿದೆ, ಯಾವ ಡ್ರೆಸ್ ಆರ್ಡರ್ ಮಾಡಿದೆ ಅಂತ ಬನ್ನಿ ನೋಡೋಣ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಮತ್ತು ನನ್ನ ತಂಗಿಗೆ, ಹಾಗೆ ಮತ್ತು ಡೈಲಿ ವೇರ್ ಮಾಡಲಿಕ್ಕೆ ನನಗೆ ಒಂದೆರಡು ಜೊತೆ ಡ್ರೆಸ್ ಬೇಕಿತ್ತು ಅಂತ ಅಂದ್ಕೊಂಡು, ಹಾಗೆ ಹೋಗಿ ಬರೋದಕ್ಕೆ ಎಲ್ಲಿಗಾದ್ರೂ ಹೊರಗಡೆ ಹೋಗಲಿಕ್ಕೆ ಫಂಕ್ಷನ್ ವೇರ್ಗೆ ಅಂತ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ನೋಡಿ, ಇದೆ ಅದು. ಒಂದು 4 ಡ್ರೆಸ್ಗಳನ್ನ ಆರ್ಡರ್ ಮಾಡಿದ್ದೆ ಅಷ್ಟೇ. ಹಬ್ಬಕ್ಕೂ ಆಗುತ್ತೆ, ಹಾಗೆ ಡೈಲಿ ವೇರ್ಗೂ ಆಗುತ್ತೆ ಅಂದ್ಕೊಂಡು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗಂತೂ ಮೀಶೋದಲ್ಲಿ ಮಹಾ ಸೇಲ್ ಅಂತ ಒಂದು ಆಫರ್ ನಡೀತಿದೆ. ನೀವು ಬಟ್ಟೆಗಳು ತಗೊಳ್ಳೋದಾರೆ ತಗೊಳ್ಳಿ. ನೋಡಿ, ಇದೊಂದು ಡ್ರೆಸ್ಸು, ಪ್ಯಾಂಟು, ಟಾಪು ಮತ್ತು ವೇಲ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಕೂಡ. ಯಾವಾಗಾದರೂ ಫಂಕ್ಷನ್ಗೆ ಹಾಕ್ಕೊಂಡಾಗ ನಾನು ತೋರಿಸ್ತೀನಿ ಹೇಗಿದೆ ಅಂತ. ನಾನು ಈ 4 ಜೊತೆ ಡ್ರೆಸ್ಗೆ ಟೋಟಲ್ ₹1235 ಏನೋ ಪೇ ಮಾಡಿದೆ. ಪರವಾಗಿಲ್ಲ, ವರ್ತ್ ಅನಿಸ್ತು. ಈ ಡ್ರೆಸ್ಸು ಮತ್ತು ಇನ್ನೊಂದು ಬ್ಲೂ ಕಲರ್ ಡ್ರೆಸ್ಸು ಎರಡೂ ಡೈಲಿ ವೇರ್ಗೋಸ್ಕರ ತೊಗೊಂಡಿದ್ದೀನಿ. ನೋಡಿ, ಇದೂ ಕೂಡ ಅಷ್ಟೇ, ಪ್ಯಾಂಟು ಮತ್ತು ಟಾಪು. ಇವೆರಡು ಡ್ರೆಸ್ ಕೂಡ ಕಾಂಬೋ ಸೆಟ್ ಆಗಿರುತ್ತೆ ಇವೆರಡೂ. ಹಾಗೆ ಆ ಡ್ರೆಸ್ಗಳೆಲ್ಲ ನೋಡಿ ಹೇಗಿದೆ, ಎಲ್ಲ ಸೈಜೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮಧ್ಯಾಹ್ನಕ್ಕೆ ನಾನು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ಮತ್ತು ಅದ್ರ ಸಿಪ್ಪೆಯಲ್ಲಿ ಚಟ್ನಿ ಮಾಡಿದ್ದೆ. ನನ್ನ ಮಗ ಚಟ್ನಿ ಮತ್ತು ತುಪ್ಪದಲ್ಲಿ ಊಟ ಮಾಡ್ದೆ. ನಾನು ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹಬ್ಬಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಮಾಡ್ಕೋಬೇಕಾಗಿತ್ತು, ಅಂದರೆ ಖಾರದ ಪುಡಿನ. ಹಾಗಾಗಿ ಎಲ್ಲನೂ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು, ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕು ಅಂತ ಎಲ್ಲನೂ ಇಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇವೆಲ್ಲನೂ ಹುರ್ಕೊಂಡು ನಾನು ಮಿಲ್ಲಿಗೆ ತೊಗೊಂಡು ಹೋಗಬೇಕು. ಬನ್ನಿ, ಇವಾಗ ಹುರ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿಕೊಂಡು ಹುರ್ಕೊಂಡು ತಗೊಂಡೋಗೋಣ. ಫಸ್ಟಿಗೆ ನಾನಿಲ್ಲಿ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಾಂಬಾರು ಪೌಡರ್ ಮಾಡಿಸ್ತಿರೋದು. ಒಂದು 2 kg ಧನಿಯಾ, ಹಾಗೆ ಒಂದು 2 kg ಮೆಣಸಿನ್ಕಾಯಿ. ಇಷ್ಟು ಕ್ವಾಂಟಿಟಿಲಿ ನಾನು ಎಷ್ಟೆಷ್ಟು ಬೇಕು, ಕಡಲೆ, ಹಾಗೆ ಹುರ್ಗಡ್ಲೆ ಮತ್ತು ಉದ್ದಿನಬೇಳೆ, ಹಾಗೆ ಸಾಸಿವೆ ಮತ್ತು ಚಕ್ಕೆ, ಲವಂಗ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅದನ್ನು ಒಂದು ಕ್ವಾಂಟಿಟಿಲಿ ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲನೂ ನಾನು ಇಲ್ಲಿ ಹುರ್ಕೊತಿದ್ದೀನಿ ಚೆನ್ನಾಗಿ. ಬನ್ನಿ ಹೇಗೆ ಮಾಡೋದು ಅಂತ ಹಾಗೆ ವಿಡಿಯೋ ನೋಡ್ಕೊಂಡು ಬನ್ನಿ. ನಮ್ಮನೆ ಪಿತೃಪಕ್ಷನ ಯಾವಾಗಲೂ ಆಯುಧ ಪೂಜೆ ಹಬ್ಬದಲ್ಲೇ ಮಾಡೋದು. ಹಾಗಾಗಿ ನಾನು ಇದೇ ಟೈಮಲ್ಲಿ ಸಾಂಬಾರು ಪೌಡರ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ. 1 ವರ್ಷದ ತನಕ ಆಗುತ್ತೆ ನನಗೆ. ಇವಾಗ ಮಾಡಿಸಿದ್ರೆ ನಾನು ನೆಕ್ಸ್ಟು ಆಯುಧ ಪೂಜೆ ಹಬ್ಬದ ತನಕ ಬರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಯಾವಾಗ ಹಬ್ಬ ಮಾಡಿರ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಧ್ಯ ಆದರೆ ನಮ್ಮನೆ ಪಿತೃಪಕ್ಷ ಹಬ್ಬ ಹೇಗೆ ಮಾಡ್ತೀವಿ, ಯಾವ ಥರ ತಿಂಡಿಗಳು ಮಾಡ್ತೀವಿ, ಏನೇನು ತಿಂಡಿ ಅಡುಗೆಗಳು ಮಾಡ್ತೀವಿ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಗೆ ನಾನು ಅಕ್ಕಿನೂ ಕೂಡ ಹುರಿದು ಹಾಕ್ಕೊತೀನಿ. ಎಲ್ಲ ಹುರಿದಿರೋದು ಇಷ್ಟ ಆಗಿದೆ. ಕಾಳು, ಬೇಳೆ, ಚಕ್ಕೆ, ಲವಂಗ, ಪ್ರತಿಯೊಂದು ಎಲ್ಲ ಒಂದು ಬೇಳೆ ಎಲ್ಲ ಏನಿದೆ ಎಲ್ಲ ಇಷ್ಟ ಆಗಿದೆ. ನಾನು ಒಂದು ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಧನಿಯಾ ಕಾಳನ್ನು ಕೂಡ ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡ್ಕೊಂಡು ಹುರ್ಕೊಂಡು ಅದ್ರ ಜೊತೆಲೇ ಮಿಕ್ಸ್ ಮಾಡ್ಕೊತೀನಿ. ನಾನು ಇಲ್ಲಿ ಬೇಗ ಆಗಲ್ಲ ಅಂದ್ಬಿಟ್ಟು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಮತ್ತು ಇಲ್ಲೊಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹುರ್ಕೊಂಡು ನೋಡಿ ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹುರ್ಗಡ್ಲೆ ಎಲ್ಲ ಹಾಕಿ ಈಗ ಒಣಮೆಣ್ಸಿನ್ಕಾಯಿನೂ ಕೂಡ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ. ಬಿಸಿ ಮಾಡಿಕೊಂಡು ನಾನು ಮಿಲ್ಲಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ನೋಡಿ ಇವಾಗ ಈ ಥರ ಇದೆ ಸಾಂಬಾರು ಪೌಡರ್ ನಮ್ಮನೆಯದು. ನಾನು ಆವಾಗಲೇ ಎಲ್ಲನೂ ಬಾಕ್ಸಿಗೆ ಫಿಲ್ ಮಾಡಿ ಇಟ್ಟಿದ್ದೀನಿ. ದೊಡ್ಡ ಬಾಕ್ಸಿಗೆ ಸ್ವಲ್ಪ, ಹಾಗೆ ಮನೆಗೆ ಬಳಕೆ ಮಾಡಲಿಕ್ಕೆ ಒಂದು ಸಣ್ಣ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ಕೂಡ. ನೋಡಿದ್ರಲ್ವ, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಬ್ಬದ ವ್ಲಾಗಲ್ಲಿ. ಥ್ಯಾಂಕ್ ಯು.